ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ಕಾಟನ್ ಸೀರೆ ಕುಚ್ಚನ್ನ ಹಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬ್ರೈಡಲ್ ಕುಚ್ಚನ್ನ ಹಾಕ್ತಾಯಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ, ಸಿಂಗಲ್ ಸ್ಟೆಪ್ಪಲ್ಲಿ ರಿಂಗ್ ಬೀಡ್ಸ್ನ ಬಳಸಿ. ಫ್ರೆಂಡ್ಸ್, ಈ ಸೀರೆ ಬಂದು ಈ ರೀತಿ ಸಿಲ್ವರ್ ಕಲರ್ ಬಾರ್ಡ್ರು ಬಂದು ಮತ್ತು ಸ್ಮಾಲ್ ಸೈಜಲ್ಲಿ ಈ ರೀತಿ ಗೋಲ್ಡ್ ಬಾರ್ಡ್ರು ಮತ್ತು ಲೈಟ್ ರೆಡ್ಡು ಮತ್ತು ಇಲ್ಲಿ ಮಿಕ್ಸ್ ಕಲರ್ ಇದೆ, ಬ್ಲೂ ಮತ್ತು ರೆಡ್ ಮಿಕ್ಸ್ ಇದೆ. ಫ್ರೆಂಡ್ಸ್, ಸ್ವಲ್ಪ ಈ ರೀತಿ ಶೇಡ್ ನೋಡಿ ಡಬಲ್ ಕಲರ್ ಇದೆ. ಬನ್ನಿ ಈ ಸೀರೆಗೆ ಕುಚ್ಚು ಹಾಕೋದು ಹೇಗೆ ಅಂತ, ಕ್ರೋಶ ಹಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಈ ರೀತಿ ಬ್ರೈಡಲ್ ಕುಚ್ಚು ಡಿಸೈನ್ನ ಮಾಡ್ಕೊಳ್ಳೋಣ ಒಂದೇ ಸ್ಟೆಪ್ಪಲ್ಲಿ. ಫ್ರೆಂಡ್ಸ್, ತುಂಬ ನೀಟಾಗಿ ಬರುತ್ತೆ ಡಿಸೈನು ಸಿಂಗಲ್ ಸ್ಟೆಪ್ಪಲ್ಲಿ. ನೋಡಿ, ಈ ರೀತಿ ಬೇಕಿದ್ರೆ ಒಂದು ಬೀಡ್ ಕೂಡ ನೀವಿಲ್ಲಿ ಹಾಕೊಬೋದು. ನಾನು ಬೀಡೇನು ಬೇಡ ಅಂಥೇಳಿ ಒಂದು ಹಾಕಿ ನೋಡಿದೆ, ಯಾಕೋ ಇಷ್ಟ ಆಗಿಲ್ಲ, ಅದಕ್ಕೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ನೋಡಿ. ಫ್ರೆಂಡ್ಸ್, ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ನಾವು ಸಿಂಗಲ್ ನಾಟ್ ಮಾಡ್ಕೊತೀವಲ್ವ, ಆ ರೀತಿ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್, ಪವರ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ನಾಟ್ ಮಾಡಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇದು ಕುಚ್ಚಿಗೆ ಫ್ರೆಂಡ್ಸ್. ಮತ್ತು 4 ಚೈನ್ನ ತೊಗೋಬೇಕು. 3 ಆದರೂ ತೊಗೋಬೋದು. 3 ಹಾಕ್ಕೊಂಡ್ರೆ ಸ್ವಲ್ಪ ಇದು ಏನಿದೆ ಡಿಸೈನ್ ಸ್ವಲ್ಪ ಪುಟ್ಟದಾಗಿ ಬರುತ್ತೆ. 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಥ್ರೆಡ್ನ ಮೇಲೆ ಎಳೆದು ಈ ರೀತಿ ಇಟ್ಕೊಳ್ಳಿ. ನೋಡಿ, ನೀಡಲ್ಗೆ ಈ ರೀತಿ ಒಂದು ರೌಂಡ್ ಬೀಡು ಮತ್ತು ಒಂದು ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ ನಾನು. 2 ಒಟ್ಟಿಗೆ ತಗೊಂಡಿದ್ದೀನಿ. ಈ ರೀತಿ ತಗೊಂಡು ನಾನು ಥ್ರೆಡ್ನ ಎಳ್ಕೊಂಡಿದ್ದೀವಲ್ಲ, ಆ ಥ್ರೆಡ್ಗೆ 2 ಒಟ್ಟಿಗೆ ಪಾಸ್ ಮಾಡ್ಕೊಳ್ಳೋಣ. ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಸಿಂಗಲ್ ನಾಟ್ ಮಾಡ್ಕೊಳ್ಳಿ. ನೋಡಿ, ಸಿಂಗಲ್ ನಾಟ್ ಮಾಡಿ ಇಲ್ಲಿಂದ 4 ಚೈನ್ನ ಹಾಕ್ಕೋಬೇಕು. ನೋಡಿ, 4 ಚೈನ್ಸ್ನ ಹಾಕ್ಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್. ನೋಡಿ, ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ನಾಟ್ ಮಾಡಿ 4 ಚೈನ್ ಹಾಕಿ ಸಿಂಗಲ್ ನಾಟ್ ಮಾಡಿ ಮತ್ತೆ 4 ಚೈನ್ ಹಾಕಿ ಸಿಂಗಲ್ ನಾಟ್ ಮಾಡಿದ್ದೀನಿ. 2 ಟೈಮ್ಸ್ 4 ಚೈನ್ ಮಾಡಿದ್ದೀನಿ. ಫಸ್ಟ್ ಇರೋದು ಕುಚ್ಚಿಗೆ, ನೆಕ್ಸ್ಟ್ ಇರೋದು ಇದು ಆರ್ಚ್ ಬರುತ್ತಲ್ಲ ಅದಕ್ಕೆ. ನೆಕ್ಸ್ಟ್ ಒಂದು ರಿಂಗ್ ಬೀಡು ಮತ್ತು ರೌಂಡ್ ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಬಟ್ಟೆನ ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಡಿಸೈನ್ ಎಷ್ಟಿದೆಯೋ ಅಷ್ಟು ಟರ್ನ್ ಮಾಡಿಕೊಂಡ್ರೆ ಸಾಕು. ಫುಲ್ ಸ್ಯಾರಿ ಎಲ್ಲ ಟರ್ನ್ ಮಾಡೋದೇನು ಬೇಡ. ನೋಡಿ, ಉಲ್ಟಾ ಮಾಡಿಕೊಂಡು 4 ಚೈನ್ ಇತ್ತಲ್ಲ ಅದಕ್ಕೆ ಒಂದು ಸಿಂಗಲ್ ನಾಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಬೀಡು ಈ ರೀತಿ ಫ್ರಂಟಿಗಿರುತ್ತಲ್ವ, ಈ ರೀತಿ ತಿರುಗಿಸ್ಕೋಬೇಕು. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡ್ರೆ ನಮಗೆ ಈ ರೀತಿ ಕಾಣಿಸುತ್ತೆ. ಆವಾಗ ನೋಡಿ, ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡಿದ್ದೀವಲ್ವ, ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕ್ಕೊಳ್ಳಿ. ಸ್ವಲ್ಪ ಈ ರೀತಿ ಟರ್ನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೀಡಲ್ನ ಹಾಕ್ಬಿಟ್ಟು ಈ ರೀತಿ 4 ಚೈನ್ ಲೆಂತ್ಗೆ ಥ್ರೆಡ್ನ ಎಳ್ಕೊಂಡು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ಮಾಡಿಕೊಡಿ. ಕಂಬ ಮಾಡಿ ಕಂಬದ ಮೇಲೆ 4 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಳ್ಳಿ. 4 ಬೇಡ, 3 ಚೈನ್ಸ್ನ ಹಾಕ್ಕೊಂಡು ನೀವೇನು ಕಂಬ ತೊಗೊಂಡಿದ್ದೀರೋ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿಗ ಒಂದು ಸಿಂಗಲ್ ಪಿಕಾಟ್ ಆಯಿತು. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಅದೇ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು 2ರಲ್ಲಿ 1 ಕಂಬನ ತಗೊಳ್ಳಿ. ಕಂಬದ ಮೇಲೆ 4 ಚೈನ್ ಡಬಲ್ ಕ್ರೋಶೆ ಕಂಬದ ಮೇಲೆ 3 ಚೈನ್ ತಗೋಬೇಕು. ಮತ್ತು ಆ 3 ಚೈನ್ನ ಅದೇ ಕಂಬದ ಹಿಂದೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆ ಕಂಬದ ಮೇಲೆ 3 ಚೈನ್ನ ಹಾಕ್ಕೊಂಡು
ನೋಡಿ 3 ಚೈನ್ ಹಾಕಿ ಕಂಬದಿಂದ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ 2 ದಾರ ಇರುತ್ತೆ, 2 ದಾರನ ಲಾಕ್ ಮಾಡ್ಕೋಬೇಕು, ಪಿಕಾಟ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೋಡಿ. ಮತ್ತು ಅದೇ ರೀತಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 ನೀವೇನು ಈ ಕಂಬಗಳನ್ನ ತಗೋತೀರ ಫ್ರೆಂಡ್ಸ್ ಎಲ್ಲ ಒಂದೇ ಲೆಂತಲ್ಲಿ ಬರೋ ರೀತಿ ನೋಡಿಕೊಂಡು ತಗೋಬೇಕು. ಒಂದು ಉದ್ದ ಒಂದು ಚಿಕ್ಕ ತಗೊಂಡ್ರೆ ನಿಮಗೆ ಅಪ್ ಆ್ಯಂಡ್ ಡೌನ್ ಬಂದ್ಬಿಡುತ್ತೆ. ನೋಡಿಕೊಂಡು ಕಂಬಗಳನ್ನ ತಗೊಳ್ಳಿ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಕಂಬನ ತಗೊಳ್ಳಿ. ಕಂಬದ ಮೇಲೆ 3 ಚೈನ್ನ ತಗೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ನೋಡಿ, ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಸೇಮ್ ಗ್ಯಾಪಲ್ಲೇ ಇದೇ ರೀತಿ 10 ಪಿಕಾಟ್ಸ್ ಅರ್ಧ ಭಾಗ ರಿಂಗ್ ಅರ್ಧ ಭಾಗದ ಮೇಲ್ಭಾಗದಲ್ಲಿ ಟರ್ನ್ ಮಾಡ್ಕೊಂಡಿದ್ದೀವಲ್ಲ ಮೇಲ್ ಸೈಡಲ್ಲಿ ಅವು 10 ಕಂಬ ಬರಬೇಕು. ಡಬಲ್ ಕ್ರೋಶೆ ಕಂಬ 10 ಬರಬೇಕು. ಡಬಲ್ ಕ್ರೋಶೆ ಕಂಬ ವಿತ್ ಪಿಕಾಟ್. ನಮಗೆ 1 2 ಮಾಡಿದಾಗ ಸ್ವಲ್ಪ ಲೂಸ್ ಥರ ಇರುತ್ತೆ. ಕರೆಕ್ಟಾಗಿ 9 ಅಥವಾ 10 ಮಾಡಿಕೊಂಡ್ರೆ ನಮಗೆ ನೀಟಾಗಿ ಗೊತ್ತಾ ಕೂತ್ಕೊಂಡಾಗ ನಮಗೆ ನೀಟಾಗಿ ಡಿಸೈನು ಬರುತ್ತೆ ಫ್ರೆಂಡ್ಸ್. 1 ಅಥವಾ 2 ಹಾಕಿದ ನಂತರ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ನಮ್ಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕಂತೇಳಿ ನೋಡಿ. ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊತೀನಿ. ಬಿಗಿನರ್ಸು ಆದಷ್ಟು ನಿಧಾನಕ್ಕೆ ಮಾಡೋಕ್ಕೆ ಟ್ರೈ ಮಾಡಿ, ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ. ನಾನಿಲ್ಲಿ 3 6 7 ಮಾಡ್ಕೊಂಡಿದ್ದೀನಿ, ಇನ್ನು 3 ಮಾಡ್ಕೋಬೇಕು. ಕಂಬ ಮಾಡಿ ಕಂಬದ ಮೇಲೆ 3 ಚೈನ್, ಸೇಮ್ ಕಂಬಕ್ಕೆ ಲಾಕ್, ಮತ್ತು ಅದೇ ರೀತಿ ಮಾಡ್ಕೋಬೇಕು. ಟೋಟಲ್ ಒಂದು ಸೈಡ್ 10 ಡಬಲ್ ಕ್ರೋಶೆ ಕಂಬ ವಿತ್ ಪಿಕಾಟ್. ನೋಡಿ, ವಿಡಿಯೋ ಏನು ಫಾಸ್ಟ್ ಅನಿಸಿದ್ರೆ ನಿಮಗೆ ವಿಡಿಯೋ ಮೇಲೆ ಸೆಟ್ಟಿಂಗ್ ಅಥವಾ 3 ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ನ ಮಾಡಿದಾಗ ಅಲ್ಲಿ ಸ್ಪೀಡ್ ಕಮ್ಮಿ ಮಾಡ್ಕೊಬೋದು ಅಥವಾ ಇನ್ನೂ ಸ್ಪೀಡ್ ಆಗಬೇಕಂತ ಹೇಳಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ನೋಡಿ ಈ ರೀತಿ ಕಂಬ ಮಾಡಿಕೊಂಡು ಕಂಬದ ಮೇಲೆ 3 ಚೈನ್ ಮಾಡಿ ಅದೇ ಕಂಬಕ್ಕೆ ಲಾಕ್. ಮತ್ತು ಲಾಸ್ಟ್ ಒನ್ ಇದು 10ನೇ ಕಂಬ ನೋಡಿ. 3 ಕಂಬನ ಮಾಡಿ ಅದೇ ಕಂಬಕ್ಕೆ ಲಾಕ್ ನೋಡಿ. ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10 ಕಂಬ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ತಿರುಗಿಸ್ಕೊಂಡು 10 ಕಂಬ ಮಾಡ್ಕೊಂಡಿದ್ದೀನಿ ನೋಡಿ. ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಫಸ್ಟ್ 2 ಇರುತ್ತೆ, ಫಸ್ಟ್ 1 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಸಿಂಗಲ್ ಲಾಕ್ ಮಾಡಿ. ಮತ್ತು ಪಕ್ಕದಲ್ಲಿ ಸಿಂಗಲ್ ಲಾಕ್ ಒಂದಿರುತ್ತೆ, ಅದಕ್ಕೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಮಾಡಿ ಫ್ರಂಟಿಗೆ ತಿರುಗಿಸ್ಕೊಳ್ಳಿ ನೋಡಿ. ಈ ರೀತಿ ಇರುತ್ತೆ ನಮಗೆ. ಇವಾಗ ನೋಡಿ ಈ ರೀತಿ ಮೇಲೆ ತಗೋಬೇಕು. ಈಗ ಈ ರೀತಿ ಉಲ್ಟಾ ಇಟ್ಕೊಂಡು ಮಾಡಿದ್ವಿಲ್ವ, ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಡೈರೆಕ್ಟ್ ಅಲ್ಲಿಂದ 1 ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಥ್ರೆಡ್ನ 4 ಚೈನ್ ಲೆಂತ್ಗೆ ಎಳ್ಕೊಳ್ಳಿ. ಎಳ್ಕೊಂಡು ಡಬಲ್ ಕ್ರೋಶೆ ಕಂಬ. ಇಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು, 1 2 ಮಾಡೋವರೆಗೂ. ಹಾಗೆ ತಿರ್ಗಾ ಮೇಲೆ ನಿಮಗೆ ಕೈ ಸೆಟ್ ಆಗಿಬಿಡುತ್ತೆ ನೋಡಿ. 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್, ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಅದೇ ಕಂಬಕ್ಕೆ ಲಾಕ್. ಈ ಸೈಡು ಕೂಡ 10 ಡಬಲ್ ಕ್ರೋಶೆ ಕಂಬನ ಬರಬೇಕು.
ನೋಡಿ ಈ ರೀತಿ ಈ ಸೈಡ್ ಬಂದಾಗ ಈ ರೀತಿ ಎಳ್ಕೊಂಡ್ರೆ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಅದೇ ರೀತಿ ಡಬಲ್ ಕ್ರೋಶೆ ಕಂಬ. ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ ಇಟ್ಟಿದ್ದೀನಿ ಅಲ್ವಾ, ಅದು ಫಸ್ಟು ನಾವು ಉಲ್ಟಾ ತಿರ್ಗಿಸ್ಕೊಂಡು ಮಾಡಿದಾಗ 4 ಕಂಬ ಅಥವಾ 5 ಕಂಬ 4 ಕಂಬ ಮಾಡಿಕೊಂಡು ಒಂದು ಬೀಡ್ ಇಟ್ಕೊಂಡು ಮತ್ತು 4 ಕಂಬ ಬೀಡ್ ಇಟ್ಕೊತೀನಿ ಅಂದರೆ 8 ಕಂಬ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಮಾಡ್ಕೊಂಡ್ವಲ್ಲ, ಉಲ್ಟಾ ತಿರ್ಗಿಸ್ಕೊಂಡು ಮಾಡ್ಕೊಂಡ್ವಲ್ಲ 10 ಕಂಬ, ಅದರಲ್ಲಿ 2 ಕಂಬ ಸ್ಕಿಪ್ ಆಗುತ್ತೆ. ನಾನು ಅದು ಬೇಡ ಬೀಡ್ ಇಡೋದೇನು ಬೇಡ ಅಂಥೇಳಿ ನಾನು ಹಳೆ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಬೀಡಿಟ್ಟು ಮಾಡಿದ್ದೀನಿ ಡಿಸೈನು, ಅದಕ್ಕೋಸ್ಕರ ಬೀಡ್ ಇಡದೆ ಹಾಗೆ ಪ್ಲೇನಾಗಿ ಮಾಡೋಣ ಅಂಥೇಳಿ ರಿಂಗ್ ಬೀಡ್ ಒಳಗಡೆ ಮಾತ್ರ ಬೀಡನ್ನ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಪ್ಲೈನಾಗಿ ಹೇಗೆ ಬರುತ್ತೆ ಅಂಥೇಳಿ ತೋರಿಸ್ತಾಯಿದ್ದೀನಿ ಇವತ್ತು. ಆ ವಿಡಿಯೋದಲ್ಲಿ ಪಿಕಾಟ್ಸ್ ಕಮ್ಮಿ ಯೂಸ್ ಮಾಡಿದ್ದೀನಿ, ಇದರಲ್ಲಿ ತುಂಬ 10 ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ 4 ಆಯಿತು. ಇದು ಸಿಂಗಲ್ ಸ್ಟೆಪ್ ಸಿಂಗಲ್ ಕಲರಲ್ಲಿ ಮಾಡ್ತಾಯಿದ್ದೀನಿ. ನೀವು ಕುಚ್ಚು ಕಟ್ಕೊಳ್ಳುವಾಗ ಇದರಲ್ಲಿ ಮಾಮೂಲಿ ಸಿಲ್ವರ್ ಕಲರು ಮತ್ತು ಗೋಲ್ಡು ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೊಂಡ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಅಥವಾ ಗೋಲ್ಡ್ ಬೀಡ್ ಹಾಕಿದ್ದೀವಲ್ವ, ಸಿಲ್ವರ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಕುಚ್ಚನ್ನ ಕಟ್ಕೊಂಡ್ರೆ ಈ ಸೀರೆಗೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಡಾರ್ಕ್ ಶೇಡ್ ತೊಗೊಂಡಿದ್ದೀನಿ ಥ್ರೆಡ್ಡು. ಸೀರೆಗೆ ಬಾರ್ಡರಲ್ಲಿ ಒಂದು ರೀತಿ ರೆಡ್ ಇದೆಯಲ್ಲ ಕಲರು, ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ. ರೆಡ್ಡು ಸ್ವಲ್ಪ ಲೈಟಾಗಿ ಪರ್ಪಲ್ ಇದೆ ಥ್ರೆಡ್ಡು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆಗೆ. ನೋಡಿ 3 6 7 ಆಯಿತು. ಇನ್ನು 3 ಮಾಡ್ಕೊಳ್ಳೋಣ. ನೋಡಿ 10 ಪಿಕಾಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ ಸ್ಟಾರ್ಟಿಂಗು, ಇಲ್ಲಿ ಟ್ವಿಸ್ಟ್ ಆಗಿರುತ್ತೆ. ಇಲ್ಲಿ ಒಂದು 4 ಚೈನ್ಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಟ್ವಿಸ್ಟ್ ಆಗಿರುತ್ತಲ್ಲ, ಇಲ್ಲಿಗೆ ಒಂದು ಸಿಂಗಲ್ ಲಾಕ್, ಮತ್ತು ಇಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಲಾಕ್. ಇಲ್ಲಿ ನೀಡಲ್ ಹಾಕಕ್ಕೆ ಸ್ಪೇಸ್ ಇರುತ್ತೆ ನಮಗೆ, ಅಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಆವಾಗ ಈ ರೀತಿಯೇ ಇರುತ್ತೆ ನಿಮಗೆ ಡಿಸೈನು. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು. ನೋಡಿ ಮತ್ತೆ 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡಿ, ಮತ್ತು ಒಂದು ರಿಂಗ್ ಬೀಡು ರೌಂಡ್ ಬೀಡನ್ನ ತಗೊಂಡು ಒಟ್ಟಿಗೆ ತಗೊಂಡು ಲಾಕ್ನ ಮಾಡಿಕೊಂಡು ಮತ್ತೆ 4 ಚೈನ್ನ ಹಾಕಿ ಉಲ್ಟಾ ತಿರ್ಗಿಸ್ಕೊಂಡು ಈ ರೀತಿ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಏನು ಟ್ವಿಸ್ಟ್ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ಒಂದು ಪಾಯಿಂಟ್ ಗಮ್ ಹಾಕಿ ಫ್ರಂಟ್ ಸೈಡ್ಗೆಲ್ಲ ಟರ್ನ್ ಮಾಡಿಕೊಂಡು ಒಂದು ಪಾಯಿಂಟ್ ಗಮ್ ಹಾಕಿ ನೀವು ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ನಿಮ್ಮ ಡಿಸೈನ್ ಹೀಗೆ ಇರುತ್ತೆ ಫ್ರೆಂಡ್ಸ್. ಈ ಸೀರೆಗೆ ನಾನು ಸಿಲ್ವರ್ ಕಲರ್ ಕುಚ್ಚನ್ನ ಕಟ್ಕೊತೀನಿ. ಅದು ಸಿಲ್ವರ್ ಜರಿ ಬಂದಿದೆ ಅಲ್ವಾ, ಬಿಗ್ ಬಾರ್ಡ್ರಲ್ಲಿ ಸಿಲ್ವರ್ ಜರಿನ ಕಟ್ಕೊತೀನಿ, ತುಂಬ ಹೈಲೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗೆ 550ಇಂದ 600ವರೆಗೂ ಚಾರ್ಜ್ನ ಮಾಡ್ಬೋದು, ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ವಿಕ್ಕಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.